ದೇವದಾಸಿ ಪದ್ಧತಿಯನ್ನು ಆ ಜಮೀನ್ದಾರಿ ಫ್ಯೂಡಲ್ ಸಿಸ್ಟಮ್ ಹುಟ್ಟಾಕಿತ್ತು. ಆ ಜಮೀನ್ದಾರಿ ವ್ಯವಸ್ಥೆ ಬಗ್ಗೆ ದೇವದಾಸಿ ವ್ಯವಸ್ಥೆ ಬಗ್ಗೆ ಸಿನಿಮಾ ಮಾತಾಡ್ತದೆ. ದೇವದಾಸಿ ವ್ಯವಸ್ಥೆ ಬಗ್ಗೆ ಮಾತನಾಡ್ತದೆ, ಮರ್ಯಾದಾ ಹತ್ಯೆ ಬಗ್ಗೆ ಮಾತಾಡ್ತದೆ. ಮರ್ಯಾದಾ ಹತ್ಯೆ ಮೊನ್ನೆನೇ ಆಯಿತು, ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿ ಹತ್ರ ಗದಗ ತಾಲೂಕಿನಲ್ಲಿ ಮರ್ಯಾದೆ ಹತ್ಯೆ ಆಯಿತು. ಸ್ವತಃ ತಂದೆನೇ ತನ್ನ ಮಗಳನ್ನು ಕೊಲೆ ಮಾಡಿದಂಥ ಘಟನೆ ನಡೀತು. ಸೊ ಹಾಗಿದ್ರೆ ಇದು ಸಮಕಾಲೀನ ಸಿನಿಮಾ ಯಾಕೆ ಅಲ್ಲ ಅಂತೀರ? ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಸನ್ಮಾನ್ಯರು, ಗೆಳೆಯ ದೇವರು ಮೊದಲು ಸಿನಿಮಾ ನೋಡೋಕ್ಕೆ ಓರಿಯನ್ ಮಾಲಿಗೆ ಕರೆದಾಗ ಅದರ ಬಗ್ಗೆ ಬರ್ತಾ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಅಂತಿದ್ದೆ. ನಾನು ಸಿನಿಮಾಗಳನ್ನು ನೋಡಿ ಒಂದು 8-10 ವರ್ಷ ಆಯಿತು. ಸೊ ನೋಡೋಣ, ಹೋಗೋಣ ಅಂಥೇಳಿ ಆಲೋಚನೆ ಮಾಡಿದ್ದೆ. ಅಷ್ಟರೊಟ್ಟಿಗೆ ಅದೇವರು ಕರೆದ್ರು. ಗೆಳೆಯ ವಿಜಯ್ ಅವ್ರ ಜೊತೆಗೇ ಆ ಸಿನಿಮಾ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಆಫ್ರಿಕಾದ ಕಪ್ಪು ಜನಾಂಗದ ಹೋರಾಟದಲ್ಲಿ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟರು. ನಮ್ಮ ಬರಗೂರವರು ಕಾಗೆ ಯಾಕೆ ಭಾಳ ಮಹತ್ವದ ಪಕ್ಷಿ ಅಂತ ಅನ್ನೋದನ್ನು ಅವರು ಹೇಳಿದರು. ಸೊ ಹಾಗೆ ಕನ್ನಡ ಸಿನಿಮಾ ರಂಗಕ್ಕೆ ಕರಿಯಾ ಐ ಲವ್ ಯು ಅಂತ ಬಂದವರು ವಿಜಯ. ಸೊ ಈಗ ಕರಿಯಾ ಐ ಲವ್ ಯು ಅಂತ ಬಂದು ಭಾಳ ಜನ ಕರಿಯ ನಾಯಕರು ಹೀರೋ ಆಗಿದ್ದಾರೆ, ಆದರೆ ಅವರು ಸ್ಕ್ರೀನ್ ಮೇಲೆ ಬೆಳ್ಳಗೆ ಕಾಣ್ತಾರೆ. ಆದರೆ ನಮ್ಮ ಕರಿಯ ಸ್ಕ್ರೀನ್ ಮೇಲೆ ಬೆಳ್ಳಗೆ ಕಾಣಲಿಲ್ಲ ಲ್ಯಾಂಡ್ಲಾರ್ಡ್ ಒಳಗೆ. ಅಂದರೆ ನಮ್ಮ ಬಣ್ಣವನ್ನು, ವ್ಯಕ್ತಿತ್ವವನ್ನು ಮುಚ್ಚಿ ಇನ್ನೊಂದು ಗೌರವವರ್ಣ ಅಂತ ಕರೀತಾರೆ. ನಮ್ಮ ಕನ್ನಡದ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಗೌರವವರ್ಣ ಅಂತಿದೆ. ಅಂದರೆ ಬೆಳಗಿದ್ದವರು ಗೌರವಾನ್ವಿತರು, ಕಪ್ಪಗಿರೋರು ಗೌರವಾನ್ವಿತರು ಅಲ್ಲ ಅಂತಕ್ಕಂಥದ್ದು. ಇಂಥ ಮಿತ್ತುಗಳನ್ನು ಒಡೆದು ಹಾಕಿದ್ರಲ್ಲ, ಅದಕ್ಕೆ ನಾವು ವ್ಯಕ್ತಿಗತ ನೆಲೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದುಳಿದ ವರ್ಗದಿಂದ ಬಂದು ಒಬ್ಬ ಕಲಾವಿದರಾಗಿ ಬೆಳೆದು ಅವರು ಜನಮನದಲ್ಲಿ ತಮ್ಮ ಪ್ರೀತಿಯನ್ನು ಬೆಳೆಸಿದ್ರಿಂದಾಗಿ ಅದೇವರು ಅದರ ಬಗ್ಗೆ ಒಂದು ರಿಸರ್ಚು ಮಾಡಿದ್ದಾರೆ. ಜನಮನದಲ್ಲಿ ಅವರು ಅಕ್ಸೆಪ್ಟ್ ಆಗಿದ್ದ ಕಾರಣಕ್ಕಾಗಿ ಯಾವ ಲಾಬಿಗಳು ಅವರನ್ನು ತಡೆಯೋಕ್ಕಾಗಲಿಲ್ಲ. ಜನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು, ಒಂದು ಮಾಡೆಲ್ ಅಂತ, ನಾಯಕ ಅಂತ. ಸೊ ಅಂಥ ಕಾಲದಲ್ಲಿ ಇವತ್ತು ಲ್ಯಾಂಡ್ಲಾರ್ಡ್ ಅಂತಕ್ಕಂಥ ಸಿನಿಮಾ ಫ್ಯೂಡಲ್ ಸಿಸ್ಟಮ್ನ ವಿರುದ್ಧ ಸಂಘರ್ಷ ಮಾಡ್ತಕ್ಕಂಥ ಒಂದು ಕಥೆಯನ್ನು ಹೊಂದಿದೆ. ನಾನು ಮೂಲತಃ ಬಿಜಾಪುರ ಜಿಲ್ಲೆಯಿಂದ ಬಂದವನು, ಒಂದು ಫ್ಯೂಡಲ್ ಫ್ಯಾಮಿಲಿಯಿಂದ ಬಂದವನು. 70ರ ದಶಕದಲ್ಲಿ 1975ರಲ್ಲಿ ದೇವರಾಜ ಅರಸರು ಆ್ಯಕ್ಚುಲಿ 1962ರೊಳಗೇ ಉಳುವವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು. ಆದರೆ ಅದಕ್ಕೆ ನಿಯಮಗಳನ್ನು ಸರಿಯಾಗಿ ಮಾಡದೇ ಇದ್ದ ಕಾರಣಕ್ಕಾಗಿ ಜಮೀನ್ದಾರರು ತಪ್ಪಿಸ್ಕೊಳ್ತಾ ಇದ್ರು ಕಾನೂನಿನಿಂದ. ಆದರೆ ದೇವರಾಜ ಅರಸರು ಬಂದಾಗ ಅಲ್ಲಿ ಕಮ್ಯುನಿಸ್ಟ್ ಚಳವಳಿಗಳು, ಸಮಾಜವಾದಿ ಚಳವಳಿಗಳು ಎಲ್ಲರೂ ಸೇರಿ ಅದಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ನಿಜವಾದ ಉಳಿಮೆದಾರರು ಯಾರು ಮತ್ತು ಲ್ಯಾಂಡ್ಲಾರ್ಡ್ಗಳು ಯಾರು ಅಂತ ಗುರುತಿಸೋಕೆ, ನಿಜವಾದ ಉಳಿಮೆದಾರರಿಗೆ ಅವ್ರಿಗೆ ಭೂಮಿ ತಲುಪಬೇಕು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದು ಮಾಡೆಲ್ ಬಂತು, ಕೇರಳದಲ್ಲಿ ಬೇರೆ ಮಾಡೆಲ್ ಬಂತು, ಸರ್ಕಾರನ ಅವ್ರ ಪರವಾಗಿತ್ತು. ಆದರೆ ಇಲ್ಲಿ ಲ್ಯಾಂಡ್ಲಾರ್ಡ್ಗಳು ಇಲ್ಲಿ ದೊಡ್ಡ ಪ್ರಮಾಣದೊಳಗೆ ಇದ್ದಿದ್ದರಿಂದ ಅದೇ ಪ್ರದೇಶದಿಂದ ಬಂದವನು ನಾನು ಕಣ್ಣಾರೆ ನೋಡಿದ್ದೀನಿ. ಆವಾಗ ಇಂಥದ್ದೊಂದು ಕಾನೂನು ಬಂದಿದೆ ಅಂತ ಮಾತಾಡಿದ ವ್ಯಕ್ತಿಯನ್ನು ನಮ್ಮ ಕಡೆ ಹಾಗೆ ಅಂತಾರೆ. ನಾನು ಸಣ್ಣ ಹುಡುಗ ಆವಾಗ, ಹಾಗೆ ಅಂದರೆ ಜೋಳ ಹಾಕೋಕ್ಕೆ ದೊಡ್ಡದೊಂದು 10 ಅಡಿ ಬಾವಿ ತೋಡಿರ್ತಾರೆ. ಜೀವಂತವಾಗಿ ಅವನನ್ನು ಅದರೊಳಗೆ ಹಾಕಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಅಂಥ ಒಂದು ಫ್ಯೂಡಲ್ ಸಿಸ್ಟಮ್ ಇತ್ತು. ಆದರೆ ಎಳೆಯನ್ನು ಇಟ್ಕೊಂಡು ಭಾಳ ಜನ ಹೇಳ್ತಾರೆ, ಈಗ ಈ ಸಿಸ್ಟಮ್ ಇದೆಯಾ? ಸುಮಾರು 28 ಲಕ್ಷ ಕುಟುಂಬಗಳು ದೇವರಾಜ ಅರಸರ ಕಾರಣಕ್ಕಾಗಿ ಜಮೀನನ್ನು ಪಡೆದ್ರು ಮತ್ತು ವಾಸದ ಮನೆಗಳನ್ನು ಪಡೆದ್ರು, ಉಳುವವನಿಗೆ ಭೂಮಿ ಕರ್ನಾಟಕದಲ್ಲಿ ಜಾರಿಗೆ ಬಂದಿದ್ದಕ್ಕಾಗಿ. ಸೊ ಅದು ಇವತ್ತಿದೆಯಾ ಅಂತಂದರೆ, ಇತ್ತೀಚೆಗೆ ಗಜೇಂದ್ರಗಢದ ಹತ್ರ ಹನುಮನಾಳದಲ್ಲಿ ಒಂದು ಮಗು, ದಲಿತರ ಮಗು ದೇವಸ್ಥಾನದಲ್ಲಿ ಹೋಗಿದ್ದಕ್ಕಾಗಿ ಆ ಮಗುನ ಹಿಡಿದು ಹೊಡೆದದ್ದನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಈ ಸಿನಿಮಾ ಇವತ್ತಿಗೂ ಹೇಳ್ತದೆ. ಮರ್ಯಾದಾ ಹತ್ಯೆ ವಿಷಯ ಬರೀ ಲ್ಯಾಂಡ್ಲಾರ್ಡ್ ಒಂದೇ ಇಲ್ಲ, ಇಲ್ಲಿ
ಆ ಜಮೀನ್ದಾರಿ ವ್ಯವಸ್ಥೆ ಸೃಷ್ಟಿಸ್ತಕ್ಕಂಥ ಸಾಂಸ್ಕೃತಿಕ ಆಯಾಮಗಳಿದಾವಲ್ಲ. ಒಂದು ಜಮೀನ್ದಾರಿ ವ್ಯವಸ್ಥೆ ಕೇವಲ ಒಂದು ಆರ್ಥಿಕ ವ್ಯವಸ್ಥೆ ಆಗಿರುವುದಿಲ್ಲ. ಭೂಮಿ ಅಂತಕ್ಕಂಥ ಆರ್ಥಿಕತೆ ಮಾತ್ರ ಇರೋದಿಲ್ಲ, ಅದ್ರ ಜೊತೆಗೇನೆ ಹಲವಾರು ಸಂಸ್ಕೃತಿಗಳನ್ನ ಹುಟ್ಟಾಕ್ತದೆ. ದೇವದಾಸಿ ವ್ಯವಸ್ಥೆ ಬಗ್ಗೆ ಸಿನಿಮಾ ಮಾತಾಡ್ತದೆ, ದೇವದಾಸಿ ವ್ಯವಸ್ಥೆ ಬಗ್ಗೆ ಮಾತನಾಡ್ತದೆ, ಮರ್ಯಾದಾ ಹತ್ಯೆ ಬಗ್ಗೆ ಮಾತಾಡ್ತದೆ. ಭಾಳ ಸೂಕ್ಷ್ಮವಾಗಿ ಅದನ್ನು ಭಾಳ ಜನ ಗಮನಿಸಲಿಲ್ಲ ಅಂತ ಕೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡಿದೆ ನಾನು. ಮರ್ಯಾದಾ ಹತ್ಯೆ ಮೊನ್ನೆನೇ ಆಯಿತು, ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿ ಹತ್ತಿರ ಗದಗ ತಾಲೂಕಿನಲ್ಲಿ ಮರ್ಯಾದೆ ಹತ್ಯೆ ಆಯಿತು. ಸ್ವತಃ ತಂದೆನೇ ತನ್ನ ಮಗಳನ್ನು ಕೊಲೆ ಮಾಡಿದಂಥ ಘಟನೆ ನಡೀತು. ಸೊ ಹಾಗಿದ್ರೆ ಇದು ಸಮಕಾಲೀನ ಸಿನಿಮಾ ಯಾಕೆ ಅಲ್ಲ ಅಂತೀರಾ? ಸೊ ಗೆಳೆಯರೇ, ಜನ ಜಾಸ್ತಿ ಮಾತಾಡೋದ್ರಿಂದ ಈ ಸಿನಿಮಾದಲ್ಲಿ ವಿಭಿನ್ನವಾಗಿದ್ದೇನು ಅಂತಂತಂದರೆ ಹಲವಾರು ವಿಷಯಗಳನ್ನ ಅದನ್ನು ಕಮರ್ಷಿಯಲ್ ಅಂತ ಕರಿಬಾರ್ದು ನಾವು. ಒಂದೇ ಒಂದು ಜೀವ ವಿರೋಧಿನ ಜೀವ ಪರನ. ಇದಕ್ಕೆ ಕಮರ್ಷಿಯಲ್ಲು ಕಮರ್ಷಿಯಲ್ ಅಂದರೆ ಜಾಸ್ತಿ ದುಡ್ಡು ಹಾಕಿದರೆ ಕಮರ್ಷಿಯಲ್. ನಾನು ನೋಡಿದ್ದೀನಿ, ನಾವು ಹಲವಾರು ಬೀದಿ ನಾಟಕ ಮಾಡುವಾಗ ನಾರಾಯಣ ಸ್ವಾಮಿಗೆ ಹೇಳಿದ್ವಿ, ಕೋಟ್ಯಾಂತರ ದುಡ್ಡು ಹಾಕಿರ್ತಕ್ಕಂಥ ಸಿನಿಮಾಗಳು, ಕೋಟ್ಯಾಂತರ ದುಡ್ಡು ಹಾಕಿ ಮಾಡಿರ್ತಕ್ಕಂಥ ಸಿನಿಮಾಗಳು ಒಂದು 500-600 ಜನ, ಭಾಳ ಆದರೆ 1000 ಜನ ನೋಡಿರ್ತಾರೆ. ನಾವು ಕರ್ನಾಟಕದಾದ್ಯಂತ ಬೀದಿ ನಾಟಕ ಮಾಡುವಾಗ ಲಕ್ಷಾಂತರ ಜನರಿಗೆ ತೋರಿಸಿದ್ದೀವಿ, ಒಂದು 5,000-10,000 ಖರ್ಚು ಮಾಡಿ. ಸೊ ಇಲ್ಲಿ ದುಡ್ಡು ಹಾಕಿದ ತಕ್ಷಣ ಅದು ಕಮರ್ಷಿಯಲ್ಲು ಸಕ್ಸಸ್ಫುಲ್ಲು ಅಂತ ಅಲ್ಲ. ದುಡ್ಡು ಹಾಕಿದ ಮೂಲಕ ನೀವು ಏನನ್ನು ತೋರಿಸ್ತೀರಿ, ಯಾರಿಗೆ ತೋರಿಸ್ತೀರಿ, ಏನನ್ನು ಹೇಳ್ತೀರಿ ಅನ್ನೋದು. ಸೊ ಕೊನೆಯದಾಗಿ ಒಂದು, ನಾವು ಜನಪರವಾಗಿರ್ತಕ್ಕಂಥ ಗೆಳೆಯರು ಒಂದು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಫ್ಕೋರ್ಸ್ ಇದರೊಳಗೆ ಕೆಲವು ನಾಯಕತ್ವ ಕೇಂದ್ರಿತ ಅಂಶಗಳೂ ಇದ್ದಾವೆ, ಇನ್ನೊಂದು ಕಡೆ ಒಂಥರದ ಕಲಾತ್ಮಕವಾಗಿರ್ತಕ್ಕಂಥ ಅಂಶಗಳೂ ಇದ್ದಾವೆ. 2 ಸಿನಿಮಾನ ಏಕಕಾಲಕ್ಕೆ ನೋಡ್ದಂಗೆ ಆಯ್ತು ನನಗೆ. 2 ಸಿನಿಮಾನ ಈ ಫೈಟಿಂಗ್ಗಳು ಬಂದಾಗ ಒಂಥರದ ಸಿನಿಮಾನ ನೋಡ್ದಂಗೆ ಆಯಿತು. ಇನ್ನೊಂದು ಕಡೆ ವಿಜಯ್ ಅವರಾಗಲಿ ಅಥವಾ ರಚಿತಾರಾಮ್ ಅವರಾಗಲಿ, ಅಮ್ಮ ಮಾಲಶ್ರೀ ಅವರಾಗಲಿ, ಮಗಳು, ಭಾಳ ಜನ ಸಿನಿಮಾ ಹೀರೋಗಳನ್ನ ತಮ್ಮ ಮಕ್ಕಳನ್ನ ಎಂಟ್ರಿ ಕೊಡುವಾಗ ಬಿರುಗಾಳಿ, ಮಳೆ, ಗುಡುಗು, ಸಿಡ್ಲು ಎಲ್ಲ ಬರ್ತಿರ್ತವೆ. ಈ ಹುಡುಗಿ ತಣ್ಣಗೆ ಬಂದು ಸಿನಿಮಾದಲ್ಲಿ ಎಂಟ್ರಿ ಆಗ್ತದೆ. ಸೊ ಆ ಥರದ ಫೋಕಸ್ ಏನಿಲ್ಲ. ಸೊ ವಿಜಯ್ ಅವರು ಸಹಿತ ಅವ್ರ ಮೇಕಪ್ಗಳು ಸುಂದರವಾಗಿ ಕಾಣಬೇಕು, ಅದೇ ಬಿಳಿ ಬಣ್ಣ ಹೊಡ್ಕೊಂಡು ಸುಂದರವಾಗಿರ್ಬೇಕು ಹೀರೋ, ಏನಿಲ್ಲ. ಒಬ್ಬ ಸಾಮಾನ್ಯ, ಅಫ್ಕೋರ್ಸ್ ಹೊರಗೆ ಅವರು ಹೇಗಿರ್ತಾರೆ ಹಾಗೇನೆ ಒಬ್ಬ ಶೋಷಿತ ಜನಾಂಗದ ವ್ಯಕ್ತಿ ಹೇಗಿರ್ತಾನೆ ಹಾಗೇನೆ ಅವರು ಆ ಸಿನಿಮಾದಲ್ಲಿ ಬಂದರೆ. ಆ ಕಾರಣಕ್ಕಾಗಿ ಇದನ್ನು ಕಲಾತ್ಮಕನ ಅಥವಾ ಕಮರ್ಷಿಯಲ್ ಅಂತ ನೋಡಬೇಕಂತ ಅವಶ್ಯಕತೆ ಇಲ್ಲ. ಇದೊಂದು ಜನಪರವಾಗಿರ್ತಕ್ಕಂಥ ಮತ್ತು ಜೀವಪರವಾಗಿರ್ತಕ್ಕಂಥ ಒಂದು ಸಿನಿಮಾ. ಇದನ್ನು ನಾವು ಸ್ವಲ್ಪ ಪ್ರಗತಿಪರರು, ನಾವು ಅದೇವ್ರಿಗೆ ಹೇಳಿದೆ, ಎಲ್ಲ ಸ್ನೇಹಿತರು, ನಾವು ಈ ಕೆಲವು ಸಿನಿಮಾದವರು ಇದ್ದಾರೆ, ಕೆಲವು ನಾಟಕಕಾರರು ಇದ್ದರು 70-80 ದಶಕದಲ್ಲಿ. ಇವರು ನಾಟಕ ಬರೀತಾ ಇದ್ದಾರೆ ಅಂತ ಪ್ರಚಾರ, ನಾಟಕ ಬಂದಿರೋದಿಲ್ಲ, ಪ್ರಿಂಟೇ ಆಗಿರೋಲ್ಲ, ಬರಿತಾ ಇದ್ದಾರೆ ಅಂತ. ಭಾಳ ದೊಡ್ಡ ನಾಟಕಕಾರರು ಬರಿತಾ ಇದ್ದಾರೆ. ಆಮೇಲೆ ಅದರೊಳಗೆ ಏನಿದೆ ಅನ್ನೋದು ಮೊದಲನೇ ಪತ್ರಿಕೆಯಲ್ಲಿ ಬರ್ತಿತ್ತು. ಇನ್ನು ನಾಟಕ ಪ್ರಿಂಟ್ ಆಗಿಲ್ಲ, ಬರೆದಿಲ್ಲ ಅಂಥವ್ರು ನೋಡ್ತೀವಿ. ಪ್ರಿಂಟ್ ಆದ ಮೊದಲನೇ ವಾರಕ್ಕೇ 1000 ಕಾಪಿ ಆಗಿ ಖಾಲಿ ಆಗುವಂಥ ಸುದ್ದಿಗಳು ಬರ್ತಾಯಿದ್ದು. ಸೊ ಈ ಥರ ಅದನ್ನು ಥಿಯರೈಸ್ ಮಾಡೋದಿದೆಯಲ್ಲ, ಪಾಪ್ಯುಲರೈಸ್ ಮಾಡೋದು, ಇದು ಅವರಿಗೆ ನಾಟಕದಲ್ಲಿ ಏನಿರ್ತದೆ ಗೊತ್ತಿಲ್ಲ. ಆದರೆ ಅದನ್ನು ಥಿಯರೈಸ್ ಮಾಡೋದಿದೆಯಲ್ಲ, ಅದು ವ್ಯವಸ್ಥಿತವಾಗಿ ಮಾಡ್ತಾರೆ. ಸೊ ನಾವು ಅದರಲ್ಲಿ ಹಿಂದೆ ಬಿದ್ದಿದ್ದೀವಿ ಪ್ರಗತಿಪರರು. ಯಾಕೆಂದರೆ ನೀವು ಪ್ರತಿನಿಧಿಸ್ತಕ್ಕಂಥ ಜನ ಒಂದು ಅನಕ್ಷರಸ್ಥರು, ಇನ್ನೊಂದು ಕಲ್ಚರಲ್ ಮೂಮೆಂಟ್ಗಳನ್ನು ಅದನ್ನೊಂದು ಚಳವಳಿಯಾಗಿ ರೂಪಿಸ್ಬೇಕಂತಕ್ಕಂಥ ಕಲ್ಪನೆ ಇಲ್ಲದೆ ಇರೋರು. ಸೊ ಒಂದು, ನಾನು ಅವತ್ತು ಟಿ ವಿಲಿ ಮಾತಾಡಿದೆ, ಸಂಪತ್ತಿಗೆ ಸವಾಲು ಬಂದಾಗ ಅದು ಒಂದು ಥರದ ಅಫ್ಕೋರ್ಸ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಒಳ್ಳೆಯವರು ಕೆಟ್ಟವರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು. ರಾಜ್ಕುಮಾರ್ ಅವರು ಬಂದರು, ವಜ್ರಮುನಿ ಅವ್ರನ್ನ ಅಟ್ಯಾಕ್ ಮಾಡಿದರು, ದೇಸಾಯಿ ಗೌಡ ಜೈಲಿಗೆ ಹೋದ ಅಂತ ಅನ್ನೋದು ಒಂದು ಇದು. ಸೊ ಹಾಗೆಯೇ ಹಲವಾರು ಕಾರ್ಮಿಕರ ಸಿನಿಮಾಗಳು ಬಂದಿದ್ದಾವೆ, ಹಿಂದಿಯಲ್ಲಿ ಬಂದಿದ್ದಾವೆ, ಕನ್ನಡದಲ್ಲಿ ಬಂದಿದ್ದಾವೆ. ಸಮಾಜಕ್ಕೂ ಬದಲ್ ಡಾಲು ಅಂತಕ್ಕಂಥದ್ದು ಬಂತು, ಕನ್ನಡದಲ್ಲಿ ಕಾರ್ಮಿಕ ಕಳ್ಳನ್ನೆಲ್ಲ ಅನುರಾಗ ಅರಳಿತು. ಅಲ್ಲಿ ಒಂದು ಥಿಯರಿ ಬಂತು 70-80 ದಶಕದಲ್ಲಿ. ಈ ಸಂಘರ್ಷವನ್ನು ತಪ್ಪಿಸೋಕೆ, ಹೇಗೆ ವಿನೋಬಾ ಭಾವೆಯವರು ಭೂ ಸಂಘರ್ಷವನ್ನು ತಪ್ಪಿಸೋಕೆ ತೆಲಂಗಾಣದಲ್ಲಿ ಸಶಸ್ತ್ರ ಕ್ರಾಂತಿ ಆಯ್ತಲ್ಲ, ಅಲ್ಲಿ ಕೆಂಬಾವುಟ ಹಿಡಿದು ಮಾಡಿದರು, ಅಂಥ ಚಳವಳಿಯನ್ನು ತಪ್ಪಿಸೋಕೆ ವಿನೋಬಾ ಭಾವೆಯವರು ಭೂದಾನ ಚಳವಳಿಯನ್ನು, ಅಂದರೆ ದೊಡ್ಡ ದೊಡ್ಡ ಜಮೀನ್ದಾರಿಗೆ ಭೂಮಿ ಇದ್ದರೆ ಒಂದಿಷ್ಟು ಬಡವರಿಗೆ ಬಿಟ್ಟುಕೊಡಿ ಅಂತಕ್ಕಂಥದ್ದನ್ನು ಮಾಡಿದರು. ಸೊ ಆ ಟೈಮಲ್ಲಿ ಬಂದದ್ದು ಚೋಮನ ದುಡಿ.
ಭೂಮಿಯನ್ನು ಕೇಳಬೇಕು ಅಂತಕ್ಕಂಥ ಕಲ್ಪನೆ ಬಂದಿದ್ದು. ಸೊ ಅದಕ್ಕಿಂತಲೂ ಮುಂಚೆ ಬಂದಿದ್ದು ಒಂದು ಗಾಂಧಿಯನ್ ಥೇರಿ ಅಂತಾರೆ, ಅದಕ್ಕೆ ಏನು ಟ್ರಸ್ಟಿಶಿಪ್ ಥೇರಿ, ಮಾಲೀಕರು ಕಾರ್ಮಿಕರು ಕೂಡಿ ಬಾಳಬೇಕು ಅಂತ. ನೋಡಿ, 2 ಸಿನಿಮಾ ಬಂದು ಕನ್ನಡದಲ್ಲಿ ಭಾಳ ಪ್ರಮುಖವಾಗಿದ್ದು. ಏನಂದರೆ, ಕಾರ್ಮಿಕರು ಚಳವಳಿ ಮಾಡ್ತಾರೆ, ಕಾರ್ಮಿಕರ ಚಳವಳಿ ಮಾಡುವಾಗ ತಿಂಗಳಾಗ್ತದೆ, 2 ತಿಂಗಳಾಗ್ತದೆ, ಹೀರೋ ಉಪವಾಸ ಕೂತಿರ್ತಾನೆ, ಹೀರೋಯಿನಿ ಆ ಕಡೆಯಿಂದ ಒಂದು ಸಲ ಕಾರನ್ನ ಹೋಗ್ತಿರ್ತಾಳೆ, ಆಕೆ ಮಾಲೀಕನ ಮಗಳು, ಆಕೆ ಆ ಹೀರೋನ್ ನೋಡಿ ಭಾಳ ಪ್ರೇಮ ಉಕ್ಕಿ ಬರ್ತದೆ. ಸೊ ನಾನು 45 ವರ್ಷ ಆಯಿತು ಈ ಕಾರ್ಮಿಕ ರೈತ ಚಳವಳಿಯಲ್ಲಿ ಇದ್ದು, ಎಲ್ಲೂ ಹೀರೋಯಿನಿ ಮಾಲೀಕರ ಮಗಳು ನಮ್ಮ ಕಾರ್ಮಿಕ ನಾಯಕರನ್ನ ಮದುವೆ ಆಗಿದ್ದನ್ನು ನಾನು ನೋಡಿಲ್ಲ, ಹೋಗಲಿ ನೋಡಿದ್ದೂ ನೋಡಿಲ್ಲ. ಸೊ ಅಲ್ಲಿ ಸಿನಿಮಾದಲ್ಲಿ ಆಕೆ ಬಂದು ಹೀರೋನ್ ನೋಡ್ತಾಳೆ, ಆಮೇಲೆ ಆಕೆ ಹೋಗಿ ಮನೆಗೆ ಉಪವಾಸ ಕುಂದಿರ್ತಾಳೆ. ಎಲ್ಲ ಕಾರ್ಮಿಕರ ಕೈಗಾರಿಕೆಗಳ ಮಾಲೀಕರಿಗೂ ಒಬ್ಬಕ್ಕೆ ಹೆಣ್ಮಗಳು ಇರ್ತಾಳೆ. ಸೊ ಆಕೆ ಏನು ಮಾಡ್ತಾಳೆ, ನೀವು ಅವ್ರಿಗೆ ಮದುವೆ ಮಾಡಿಕೊಡು, ಅದ್ದೆಯನ್ನು ಮದುವೆ ಮಾಡಿಕೊಡದೇ ಇದ್ದರೆ ನಾನು ಉಪವಾಸ ಸಾಯ್ತೀನಿ ಅಂತ ಆಕೆ ಹೇಳ್ತಾಳೆ. ಹೀರೋ ಅಲ್ಲಿ ಟೆಂಟ್ನ ಉಪವಾಸ ಕುಂದಿರ್ತಾನೆ, ಹೀರೋಯಿನಿ ಮನೆಗೆ ಉಪವಾಸ ಕುಂದಿರ್ತಾಳೆ. ಅಪ್ಪ ಕೈಗಾರಿಕೆಗಳು ನಿಂತು ಹೋಗಿರ್ತವೆ. ಇಷ್ಟೆಲ್ಲ ಇದ್ದೂ ಇದು ಶ್ರೀಲಂಕಾದ ಸಿನಿಮಾ ಮೂಲದಲ್ಲಿ ಮೊದಲು ಬಂದಿದ್ದು. ಆ ಸಿನಿಮಾದಲ್ಲಿ ಕೈಗಾರಿಕೆಗಳು ನಿಂತು ಹೋದಾಗ ಮಾಲೀಕ ನೋಡ್ತಾನೆ, ಓಹೋ ನಾವು ಯಾಕೆ ಮಾಡಬೇಕು ಅಂತ ಅಲ್ಲಿಂದ ಬಂತು ಗಾಂಧಿಯನ್ ಟ್ರಸ್ಟಿಶಿಪ್ ಥಿಯರಿ. ಸೊ ಅವಾಗ ಏನು ಮಾಡ್ತಾನೆ, ಮಾಲೀಕ ಒಪ್ಕೊತಾನೆ ಮಗಳನ್ನ ಕೊಡೋಕ್ಕೆ. ಸೊ ಕಾರ್ಮಿಕ ವರ್ಗ ಭಯಂಕರ ಖುಷಿಯಾಗಿ, ಅಲ್ಲಿ ಕೆಂಪು ಬಾವುಟನೇ ಹಿಡಿದಿರ್ತಾರೆ, ಖುಷಿಯಾಗಿ ಬಂದು ಮಾಲೀಕ ಬಂದು ಎಳ್ನೀರು ಕುಡಿಸ್ತಾನೆ, ಎಲ್ಲ ಹಣ್ಣಿನ ರಸ ಕುಡಿಸ್ತಾನೆ. ಸೊ ಅಲ್ಲಿಗೆ ಹೋರಾಟ ಮುಗೀತದೆ. ಅಂತಿಮವಾಗಿ ಏನಪ್ಪ ಅಂತಂದರೆ, ಕಾರ್ಮಿಕ ವರ್ಗದ ನಾಯಕನ ವರ್ಗ ಸ್ಥಿತ್ಯಂತರ ಆಗ್ತದೆ. ಅಂದರೆ ಕಾರ್ಮಿಕ ವರ್ಗದ ನಾಯಕ ಮಾಲೀಕನ ಅಳಿಯ ಆಗ್ತಾನೆ. ಸೊ ಅಲ್ಲಿಗೆ ಹೋರಾಟ ಅಂತ್ಯ ಆಗ್ತದೆ. ಇದು ಟ್ರಸ್ಟಿಶಿಪ್ ಥಿಯರಿ, ಗಾಂಧೀಜಿಯವರು ಟ್ರಸ್ಟಿಶಿಪ್ ಥಿಯರಿ ನಾನು ಟೀಕೆ ಮಾಡ್ತಾ ಇಲ್ಲ. ಮಾಲೀಕರು ಮತ್ತು ಕಾರ್ಮಿಕರು ಕೂಡಿ ಬಾಳಬೇಕು, ಹಂಚ್ಕೋಬೇಕು ಅಂತಕ್ಕಂಥದ್ದು. ಅದನ್ನು ಗಾಂಧೀಜಿಯವ್ರಿಗೆ ಅವಾಗಲೇ ನಿರಾಶೆ ಆಯಿತು, ಬಜಾಜಿನ ಮೇಲೆ ನಿರೀಕ್ಷೆ ಇಟ್ಟಿದ್ರು, ಅದು ಆಗಲಿಲ್ಲ. ಸೊ ಒಂದು ಹಂತ ಇದನ್ನು, ಅದು 70-80 ದಶಕದ ಸಿನಿಮಾಗಳು. ಸೊ ಆಮೇಲೆ ಚೋಮನ ದುಡಿ ಭೂಮಿ ಕೇಳ್ದ, ಆಗಲಿಲ್ಲ. ಆದರೆ 70ರ ದಶಕದಲ್ಲಿ ಕಾನೂನು ಬಂದ ಮೇಲೆ ಭಾಳ ದೊಡ್ಡ ಪ್ರಮಾಣದೊಳಗೆ ಆಗದೇ ಇದ್ರೂ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಮಾಡೆಲ್ ಆಗಿ ಭೂಮಿ ಬಂತು. ಸೊ ಈಗ ಈ ಸಿನಿಮಾಕ್ಕೆ ಬಂದರೆ ಅದರ ಮುಂದುವರಿದ ಭಾಗವಾಗಿ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಏನಂತಂದರೆ, ಅಂದರೆ ಭಾಳ ಸಿನಿಮಾಗಳಲ್ಲಿ ಹೀರೋಗಳು ಕೊನೆಗೆ ಶತ್ರುಗಳನ್ನು ಹೊಡೆದು ಹೆಣದ ರಾಶಿ ಮೇಲೆ ಕೂತು ಸಿನಿಮಾ ಎಂಡ್ ಆಗ್ತದೆ. ಬಟ್ ಇಲ್ಲಿ ನಾನು ಹಾಗೆ ತಿಳ್ಕೊಂಡಿದ್ದೆ, ಕೊನೆಯ ಸೀನ್ ಬಂದಾಗ ಇನ್ನೇನಪ್ಪ ಎಲ್ಲ ಹೀರೋನ ಹೊಡೆದ್ಬಿಟ್ನಲ್ಲ, ಮುಗೀತು ಅಂತ. ಆಮೇಲೆ ಹೀರೋ ಬಂದು ಅವ್ರನ್ನೆಲ್ಲರನ್ನು ಪೊಲೀಸ್ ಸ್ಟೇಷನ್ ಮುಂದೆ ಕುಂದಿರಿಸಿ, ಈ ದೇಶದಲ್ಲಿ ಜಮೀನ್ದಾರಿಕೆ ಅಲ್ಲ ಸಂವಿಧಾನದ ಮಾತು ನಡಿಬೇಕು ಅಂತ ಅನ್ನೋದಿದೆಯಲ್ಲ, ಅದು ಕ್ಲೈಮ್ಯಾಕ್ಸ್. ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಕೆಲವನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಕೆಲವು ನಿರ್ದೇಶಕರು, ಜನಪರವಾಗಿರ್ತಕ್ಕಂಥ ನಿರ್ದೇಶಕರು ಸೂಚ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಸೂಚ್ಯವಾಗಿ ಹೇಳ್ದೇನೆ ನೇರವಾಗಿ ಯಾವ ಜನಾಂಗಕ್ಕೆ ತಲುಪಬೇಕೋ, ಕೊನೆಗೆ ಏನು ಮಾಡ್ತಾರೆ, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ, ಅದು ಸಂವಿಧಾನಾತ್ಮಕ ಕ್ರಿಯೆನೇ. ಆದರೆ ಇಲ್ಲಿ ಅದನ್ನು ವಿತ್ ಸ್ಟೇಟ್ಮೆಂಟ್ ಹೇಳ್ತಾರಲ್ಲ, ಸಂವಿಧಾನದ ಆಡಳಿತ ನಡಿಬೇಕು ಅಂತ. ಮತ್ತು ಇನ್ನೂ ಸೂಚ್ಯವಾಗಿ ಕೋಟ್ ಹಾಕೊಂಡು ಹೇಳ್ತಾರಲ್ಲ, ಆ ಕೋಟ್ ಹಾಕೊಂಡು ಹೇಳೋದು ಒಂದು ಸಿಂಬಲೈಸ್ ಮಾಡ್ತದೆ. ಇವೆಲ್ಲ ಮೈನ್ಯೂಟ್ ಸೂಕ್ಷ್ಮಗಳಿದಾವಲ್ಲ, ಇವು ನಮ್ಮ ಜನಪರ ಚಳವಳಿಗಾರರಿಗೆ ಅರ್ಥ ಆಗಬೇಕು. ಜನಪರ ಚಳವಳಿಗಾರರಿಗೆ ಅರ್ಥ ಆದಾಗ ಆಮೇಲೆ ಅವ್ರು ಹೋಗಿ ಇನ್ನೊಮ್ಮೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಹುಡುಕಕ್ಕೆ ಚಾಲೂ ಮಾಡ್ತಾರೆ. ನಾನು ಸಿನಿಮಾ ನೋಡಿದಾಗ ಈ ಕೆಲವು ವಿಷಯಗಳನ್ನ ಬರೆದಿದ್ದೆ. ಅಲ್ಲಿ ಬೇರೆ ಬೇರೆ ಕಡೆ ನನ್ನ ಫೇಸ್ಬುಕ್ಕಲ್ಲಿ ಬರೆದಾಗ ಬೇರೆ ಬೇರೆ ಕಡೆ ಇದ್ದವರು ಅದನ್ನು ನೋಡಿ ಹೋಗಿ ಸಿನಿಮಾ ನೋಡಿ ಬಂದು, ಇಲ್ಲ ಸರ್ ನಾವು ಒಳ್ಳೆ ಸಿನಿಮಾ ನೋಡೋದನ್ನು ತಪ್ಪಿಸ್ಕೊತಿದ್ದೀವಿ ಅಂತಲೂ ಹೇಳಿದರು. ಸೊ ಈ ಥರದ ಸಂವಾದಗಳನ್ನು ಮಾಡಿ ನಾವು ದೊಡ್ಡ ಪ್ರಮಾಣದೊಳಗೆ ಹೋಗಬೇಕು. ಸೊ ಅದಕ್ಕಾಗಿ ಇಂಥ ಒಂದು ಸಿನಿಮಾ ತಂದಿರ್ತಕ್ಕಂಥ ಈ ಸಿನಿಮಾ ತಂಡಕ್ಕೆ ಉಮಾಶ್ರೀಯವರಂತೂ ನಮ್ಮ ಕನ್ನಡದ ಸಾಕವ್ವ. ಆಕೆ ಆ ಕನ್ನಡದ ಸಾಕವ್ವ ಮತ್ತು ವಿಜಯ್ ಮತ್ತು ರಿತನ್ಯ ಎಲ್ಲ ಜಡೇಜ ಅವರು ಎಲ್ಲರೂ ಒಳ್ಳೆಯ ಸಿನಿಮಾನ ಕೊಟ್ಟಿದ್ದೀರಿ. ಇದು ಒಂದು ಟರ್ನಿಂಗ್ ಪಾಯಿಂಟ್. ಅದರಲ್ಲಿರ್ತಕ್ಕಂಥ ಯಾವುದನ್ನು ಕಮರ್ಷಿಯಲ್ ಅಂತಾರೆ, ಅದು ನಮ್ಮ ಕನ್ನಡದ ಪ್ರೇಕ್ಷಕರನ್ನು, ನಾವು ಎಷ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮ್ಮ ಪ್ರೇಕ್ಷಕರನ್ನ ಹಾಳು ಮಾಡಿದೆ ಅಂತಂದರೆ, ಇವತ್ತು ರೇಪ್ಗಳು ಇಲ್ಲದೆ ಇದ್ದರೆ, ಬೆತ್ತಲೆ ಕುಣಿತಗಳು ಇಲ್ಲದೆ ಇದ್ದರೆ, ಒಬ್ಬ ಹೀರೋ ಕನಿಷ್ಠ ಒಂದು 20 ಜನರನ್ನು ಹೊಡಿದೇ ಇದ್ದರೆ ಅವ್ರಿಗೆ ಥ್ರಿಲ್ಲೇ ಆಗೋದಿಲ್ಲ. ನೀವು ಎಷ್ಟಂತ ಥ್ರಿಲ್ಲನ್ನು ಬೆನ್ನು ಹತ್ತೀರಿ? ಈಗಾಗಲೇ ಇವತ್ತು ಬೈಕ್ ಹಾರಿಸ್ತೀರಾ, ಕಾರ್ ಜಿಗಿಸ್ತೀರಾ, ಹೆಲಿಕಾಪ್ಟರ್ ಜಿಗಿಸ್ತೀರಾ. ಅವರು ಅಮೇರಿಕಾದ ಹಾಲಿವುಡ್ ಸಿನಿಮಾಗಳು ಅಲ್ಲಿ ಚಂದ್ರಲೋಕದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅವರು. ಸೊ ಈ ಥ್ರಿಲ್ಲನ್ನು ಎಲ್ಲಿವರೆಗೆ ತೊಗೊಂಡು ಹೋಗ್ತೀರಿ? ಈ ಥ್ರಿಲ್ಲನ್ನು ಬೆನ್ನು ಹತ್ತದೇನೆ, ಥ್ರಿಲ್ ಅನ್ನೋದು ಸೈಕಿಕ್, ಅದು ಸೈಕಿಕ್ ಮನೋರೋಗ.
ಈ ಮನೋರೋಗದ ಬೆನ್ನು ಹತ್ತದೇನೆ ಮನೋ ಆರೋಗ್ಯವನ್ನು ಕಾಪಾಡ್ತಕ್ಕಂಥ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಸಿನಿಮಾಗಳ ಒಂದು ಹುಟ್ಟು ಹಾಕಬೇಕಾಗಿದೆ. ನಿಜ, ಈ ದೊಡ್ಡ ಬಜೆಟ್ ಸಿನಿಮಾಗಳ ಮೂಲಕನೇ ಅಂಥದ್ದನ್ನು ಹುಟ್ಟು ಹಾಕಬೇಕಾಗಿದೆ. ಅದನ್ನು ಗೆಳೆಯ ವಿಜಯ್ ಮತ್ತು ತಂಡದವರು ಮಾಡಿದ್ದಾರೆ. ಅದೊಂದು ಸ್ವಾಗತಾರ್ಹ ಕ್ರಮ. ಇದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ಮಾತನಾಡಿದಾಗ ಮಾತ್ರ ಈ ಥರದ ಇದು ಆಗ್ತವೆ. ಹಿಂದೆ ಗೆಳೆಯ ಕೇಸರಿ ಅವರು ನಾವು ಕೂತು ಮಾತಾಡುವಾಗ ಮತ್ತು ಬರಗು ರಾಮಚಂದ್ರಪ್ಪನವರು ಈ ಸಿನಿಮಾ ಯಾತ್ರೆ ಮಾಡಿದ್ರಲ್ಲ, ಶಾಂತಿ ಸಿನಿಮಾದಿಂದ ಯಾತ್ರೆ ಮಾಡಿದ್ರಲ್ಲ, ನಾವು ಇನ್ನೊಂದು ಆಲೋಚನೆ ಮಾಡ್ತಿದ್ದು, ಒಂದು ಸೂಚನೆ, ಅದು ಎಷ್ಟರ ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ. ಅವತ್ತು ಹಿಂದೆ ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಹಳ್ಳಿಗೆ ನಾಟಕಗಳು ತೊಗೊಂಡು ಹೋಗ್ತಾಯಿದ್ರು ಸ್ವಾತಂತ್ರ್ಯದ ಇದನ್ನು. ಆಮೇಲೆ ಕೆಲವು ಕಡೆ ಆಂಧ್ರದ ಪ್ರಜಾನಾಟ್ಯ ಮಂಡಳಿ ಅವರೆಲ್ಲ ಸೇರಿ ಅವ್ರೇನು ಮಾಡಿದರು, ಒಂದು ಸಣ್ಣ ವಿಡಿಯೋ ಮಾಡೋದು, ಸಿನಿಮಾ ಮಾಡೋದು, ಹಳ್ಳಿಗೆ ತೊಗೊಂಡು ಹೋಗಿ ಅಂತ ತೋರಿಸೋದು. ಹಾಗೆ ನಾವು ಒಂದು ಟೂರಿಂಗ್ ಯೂನಿಟ್, ಸಿನಿಮಾ ಪ್ರೊಜೆಕ್ಟರ್, ಈಗೇನು ದೊಡ್ಡ ಕಾಸ್ಟ್ಲಿ ಅಲ್ಲ, ಸಿನಿಮಾ ಪ್ರೊಜೆಕ್ಟ್ರನ್ನು ತೊಗೊಂಡು ಹೋಗಿ, ಯಾಕೆಂದರೆ ಈ ಥರದ ಸಿನಿಮಾಗಳನ್ನು ನೋಡಬೇಕಾದವರು ಮಧ್ಯಮ ವರ್ಗದವರು ಬಹುತೇಕ ನಮ್ಮ ಶೂದ್ರರೇನಿದಾರಲ್ಲ, ಅವರು ಬ್ರಾಹ್ಮಣರಾಗೋ ಅವಸರದಲ್ಲಿದ್ದಾರೆ. ಬಹುತೇಕ ನಮ್ಮ ಶೂದ್ರರು ಮತ್ತು ದಲಿತರು ಆ ಬ್ರಾಹ್ಮಣ್ಯದ ಸಂಸ್ಕೃತಿ ಅದಲ್ಲ, ಅದು ಶ್ರೇಷ್ಠ ಅಂತ ಬಿಂಬಿಸಿದ್ದಾರೆ. ಸೊ ನಾವು ಆ ಸಂಸ್ಕೃತಿಗೆ ಹೋಗ್ಬೇಕು ಅಂತಕ್ಕಂಥ ರೀತಿಯೊಳಗೆ ಅವರಿದ್ದಾರೆ. ಕಾರ್ಮಿಕ ವರ್ಗ ಅವರು ಈ ಥ್ರಿಲ್ಗಾಗಿ ಅವರು ಓಡಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಥರದ ಸಿನಿಮಾಗಳನ್ನು ನಾವು ಹಿಂದೆ ನಾವು ಸಣ್ಣವರಿದ್ದಾಗ ಬೇರೆ ಬೇರೆ ಫಾರೆಸ್ಟ್ದು ಮತ್ತೊಂದು ಇನ್ನೊಂದು ಸಿನಿಮಾಗಳನ್ನ ಹಳ್ಳಿಗೆ ತೊಗೊಂಬಂದು ತೋರಿಸ್ತಾ ಇದ್ರು. ಸೊ ಆ ಥರದೊಳಗೆ ನಾವೇನೇ ಜನರೆಡೆಗೆ ಈ ಚಿತ್ರಗಳನ್ನು ತೊಗೊಂಡು, ಯಾಕಂದರೆ ನಮ್ಮ ಬಹುತೇಕ ಶೂದ್ರರು ಸಿನಿಮಾ ನೋಡೋದಿಲ್ಲ, ದಲಿತರು ಅವು ಹಳ್ಳಿಯೊಳಗೆ ಇರ್ತವೆ, ಅವು ಕಲ್ತನ ಮಾಡ್ತಾರೆ, ಅದು ಮಾಡ್ತಾರೆ, ಅವರಿಗೆ ದುಡ್ಡು ಇರೋದಿಲ್ಲ ಅಥವಾ ಸಮಯ ಇರೋದಿಲ್ಲ. ಇನ್ನು ಮಧ್ಯಮ ವರ್ಗ ಅವರು ಈ ಥರದ ಥ್ರಿಲ್ಲಿಗೆ ಬಲಿಯಾಗಿಬಿಟ್ಟಿದ್ದಾರೆ. ಸೊ ಈ ಥರದ ಆಶಯದ ಸಿನಿಮಾಗಳನ್ನು ಮುಂದೇನೂ ಮಾಡಿ ನಾವು ಹಳ್ಳಿಗೆ ಇದನ್ನು ತೊಗೊಂಡು ಹೋದರೆ, ನಾವೊಂದು ಆಲೋಚನೆ ಮಾಡಿದ್ದೇವೆ. ನಾವು ಹೇಗೆ ಬೀದಿ ನಾಟಕ ಮಾಡಿದಾಗ ನಾಟಕ ಮಾಡಿ ಒಡ್ಡಿದ್ರೆ 2,000, 3,000, 10,000 ಟವೆಲಲ್ಲಿ ಹಾಕಿರ್ತಕ್ಕಂಥವು ಇದ್ದಾವೆ. ಸೊ ಲಾಸ್ ಏನಾಗೋದಿಲ್ಲ. ಆದರೆ ಈ ಥರದ ಒಂದು ಶಕ್ತಿ ಬಂದ ಮೇಲೆ ನಾವು ಆ ಥರದ ಒಂದು ಟೂರಿಂಗ್ ಯೂನಿಟನ್ನು ಮಾಡಿ ಯಾವುದೋ ಹಳ್ಳಿಗಳಲ್ಲೋ ಜಾತ್ರೆಗಳಲ್ಲೋ ಹೋಗಿ ಈ ಸಿನಿಮಾಗಳನ್ನು ತೋರಿಸಿದರೆ ಇಲ್ಲಿ ಜನರಿಗೆ ರೀಚ್ ಆಗ್ತೇವೆ. ಅದು ದುಡ್ಡಿನ ಅಂಶ ಒಂದು, ಅದು ಸಿನಿಮಾ ಅನ್ನೋದೊಂದು ವ್ಯಾಪಾರ. ಅದ್ರ ಜೊತೆಗೇ ಈ ಥರದ ಜನರಿಗೆ ತಲುಪಬೇಕು ಅಂತ ತಂದಾಗ ಯಾವ ಜನರಿಗೆ ತಲುಪಬೇಕೋ ಆ ಜನರಿಗೆ ತಲುಪಬೇಕು, ಯಾವ ಜನರಿಗೆ ಹೇಳಬೇಕೋ ಆ ಜನರಿಗೆ ಹೇಳಬೇಕು. ಸೊ ಆ ಥರ ಕೆಲಸ ಮಾಡಬೇಕಾದ್ರೆ ನಾವೇನೇ ಪ್ರೊಜೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಸೊ ಇದ್ರ ಬಗ್ಗೆ ಈ ಥರದ ಥೆರಾಟಿಕಲ್ ಆಸ್ಪೆಕ್ಟ್ನೊಳಗೆ ಇದನ್ನು ಚರ್ಚೆ ಮಾಡಿ ವಿಮರ್ಶೆ ಮಾಡಬೇಕು. ಮತ್ತು ಈಗ ವಿಜಯವ್ರ ಜೊತೆ ಮಾತಾಡಿದೆ, ಇದು ಬೆಂಗಳೂರಿಗೆ ಸೀಮಿತ ಆಗಬಾರ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮಗೆ ಈಗಾಗಲೇ ಅಭಿಮಾನಿಗಳಿದ್ದಾರೆ. ಆ ಥರದ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಪ್ರಗತಿಯ ಜನಪರ ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ, ಮಹಿಳಾ ಚಳವಳಿಗಳು ಇವೆಲ್ಲ ಇದ್ದಾವಲ್ಲ, ಎಲ್ಲ ಅಂಶಗಳು ಈ ಸಿನಿಮಾದಲ್ಲಿದ್ದಾವೆ. ನೀವು ಈ ಥರದ ಸಂವಾದಗಳನ್ನು ಬಿಡುವು ಮಾಡಿಕೊಂಡು ಹೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಧಾರವಾಡ, ಬಿಜಾಪುರ, ಗುಲ್ಬರ್ಗ, ಮೈಸೂರು, ಮಂಗಳೂರು, ದಾವಣಗೆರೆ ಈ ಥರದ ಮೀಡಿಯಾ ಸೆಂಟರ್ಗಳಿದ್ದಾವೆ, ಶಿವಮೊಗ್ಗ, ಅಲ್ಲೆಲ್ಲ ಹೋಗಿ ಮಾಡಿದರೆ ಹೆಚ್ಚು ಜನರಿಗೆ ವಿಷಯ ತಲುಪ್ಬೋದು. ಆಮೇಲೆ ಅದು ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಾಗ ಅವಾಗಲೂ ಸಿನಿಮಾ ನೋಡ್ಬೋದು. ಉದ್ದೇಶ ಇಷ್ಟೇ, ಈ ವಿಷಯ ನಿಮ್ಮ ಶ್ರಮ ಜನರಿಗೆ ತಲುಪಲಿ ಅಂತ ಹಾರೈಸಿ ಮತ್ತು ಇದೇ ಥರದ ಶ್ರಮವನ್ನು ಮುಂದುವರಿಸಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.